ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅಸಹಜ ಸಾವು ಪ್ರಕ್ರಿಯೆ ಏನು 4 ದಿನದಿಂದ SIT ವಹಿಸಿಕೊಂಡು ಸಾಕಷ್ಟು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಮೊದಲನೇ ದಿನ ಕಾರ್ಯಾಚರಣೆ ಸಮಯದಲ್ಲಿ ಏನು ಡೆಬಿಟ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಸಿಕ್ತು ಸುರೇಶ್ ಅವರು ಮತ್ತು ಅವರ ತಾಯಿ ಅವ್ರದ್ದು. ಸುರೇಶ್ ಅವರ ಅಕ್ಕ ಇರುವಂಥದ್ದು ನಮ್ಮ ಜೊತೆ ರೂಪಾ ಅವರು ಇದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಯಾವಾಗ ಸಿಗಕ್ಕೆ ಸಾಧ್ಯ, ಅವ್ರೇನಾರು ಹಂಚ್ಕೊಂಡಿದ್ರು ಅವ್ರ ಜೊತೆ. ಮೇಡಮ್, ಈಗ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಸಿಕ್ಕಿರುವಂಥದ್ದು ಸುರೇಶ್ ಅವರು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಲ್ಲೇ ಯಾವ ಥರ ಸಿಗುತ್ತೆ? ಅದೇ ಸರ್, ಪೊಲೀಸರು ನಮ್ಗೆ ಈ ಥರ ಹೇಳಿದ್ದಾರೆ, ಪಾನ್ ಕಾರ್ಡು ಮತ್ತು ಡೆಬಿಟ್ ಕಾರ್ಡ್ ಎರಡೂ ಸಿಕ್ಕಿದೆ ಅಂತ. ಅದ್ರ ಬಗ್ಗೆ ನಮಗೂ ಅವರು ತನಿಖೆ ಮಾಡಿನೇ ಹೇಳಬೇಕು. ನಿಮ್ಮದೇನ ಅಂತ ಕೇಳಿದ್ರು, ಹೌದು ನಮ್ಮದೇ. ಸುರೇಶ್ ಏನಾಗಬೇಕು ಅಂತ ಕೇಳಿದ್ರು, ಹೌದು ಅವ್ರು ನನ್ನ ತಮ್ಮನೇ ಅಂತಲೇ ಹೇಳಿದ್ದೀವಿ. ಒಂದು ಫೋಟೋ ಮತ್ತು ಅವನದು ಡೆತ್ ಸರ್ಟಿಫಿಕೇಟ್ ಎಲ್ಲ ಕೇಳಿದ್ದಾರೆ, ಕೊಟ್ಟಿದ್ದೀವಿ ಸರ್. ಈಗ ಸುರೇಶ್ ಅವರು ಯಾವಾಗ ಧರ್ಮಸ್ಥಳಕ್ಕೆ ಯಾವಾಗ ಹೋದ್ರು ಅನ್ನೋಂಥದ್ದು, ಅಲ್ಲಿ ಸಿಗೋಕ್ಕೆ ಯಾವ ಥರ ಕಾರಣ ಅಂತ, ಧರ್ಮಸ್ಥಳಕ್ಕೆ ಎಷ್ಟು ದಿನದಿಂದ ಹೋಗಿದ್ರು ಅವರು? ಅದೇ ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ಲ ಸರ್. ಅಂದರೆ ಅವನು ಅವಾಗ ಅಂದರೆ 5-6 ವರ್ಷ, ಈಗ 3 ವರ್ಷ ಅವನೇನು ಹುಷಾರಿರಲಿಲ್ಲ. ಅವಾಗೆಲ್ಲ ಏನು ಹೋಗ್ತಿರಲಿಲ್ಲ, ಓಡಾಡೋಕೆ ಅವನಿಗೂ ಅಷ್ಟು ಚೈತನ್ಯ ಇರಲಿಲ್ಲ ಸರ್. ತುಂಬ ಸೀರಿಯಸ್ ಆಗಿದ್ದ, ಹಂಗಾಗಿ ಅವನು ಹೋಗಿಲ್ಲ. 5-6 ವರ್ಷದ ಹಿಂದೆ ಅವನು ಹೋಗ್ತಿದ್ದ, ಎಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದ ಮಾಮೂಲಿಯಾಗಿ. ನಾವು ಫ್ಯಾಮಿಲಿ ಕರೆದಾಗ ಅವ್ನು ನಮ್ಮ ಜೊತೆನೂ ಬರೋನು, ನಮ್ಮನ್ನು ಕರ್ಕೊಂಡು ಹೋಗೋನು ಬರೋನು ಸರ್. 5-6 ವರ್ಷದ ಹಿಂದೆ ಅವನು ಹೇಳಿದ್ದು, ಪಾನ್ ಕಾರ್ಡ್ ಇಲ್ಲ ನಮ್ಮ ಹತ್ರ ಕಳೆದೋಗಿದೆ ಅಂತ ಹೇಳಿದ್ದು. ಧರ್ಮಸ್ಥಳಕ್ಕೆ ಯಾವಾಗಲಾದರೂ ಕುಟುಂಬದವರು ಮತ್ತು ಅವರು ಕೂಡ ಯಾವುದಂಥ ಸಂದರ್ಭ ಏನಾರ ಭಕ್ತಿ ಅಷ್ಟೊಂದಿತ್ತ ಅನ್ನೋಂಥದ್ದು? ಹೋಗೋಣ ಸರ್, ಹೋಗೋಣ ಎಲ್ಲರ ಜೊತೆನೂ ಹೋಗೋನು, ದೇವ್ರ ದರ್ಶನ ಮಾಡೋಕ್ಕೆ ಟ್ರಿಪ್ ಎಲ್ಲ ಹೋಗೋನು ಬರೋನು. ಈಗ SIT ತಂಡ 4 ದಿನ ಕಾರ್ಯಾಚರಣೆ ವಹಿಸ್ತಾ ಇದೆ. ಪ್ಯಾನ್ ಕಾರ್ಡ್ ಅದು ಫಸ್ಟ್ನೇ ಜಾಗದಲ್ಲೇ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಸಿಕ್ಕಿರೋವಂಥದ್ದು. ನಿಮ್ಗೆ ಏನಾದ್ರು ಕುತೂಹಲ ಇದೆಯಾ? ಯಾವ ರೀತಿ ಸಿಕ್ತು, ಯಾಕಪ್ಪ ಅಲ್ಲಿ ಸಿಕ್ತು ಅನ್ನೋಂಥದ್ದು ಏನಾರು ನಿಮಗೆ ಗೊಂದಲ ಇದೆಯಾ? ಹೌದು ಸರ್, ಇದೆ. ಆದರೆ ನಮಗೂ ಆಶ್ಚರ್ಯನೇ, ಯಾವ ಥರ ಇದು. ಯಾಕಂದರೆ ಅವನು ಇಷ್ಟು ವರ್ಷ ಆಯಿತು ಹುಷಾರಿಲ್ದೇ 3 ವರ್ಷ ಮನೇಲಿ ಮಲಗಿದ್ದವನು ಅಂಥವ್ನು ಇವತ್ತು ಅಲ್ಲಿ ಹೋಗಿ ಸಿಕ್ಕಿದೆ ಅಂದರೆ ನಮಗೂ ಕುತೂಹಲನೇ ಅದು. ಈಗ ಅವ್ರು ಸಾವನ್ನಪ್ಪಿದ್ರು ಅಂತ ಹೇಳಿದ್ರಿ, ಯಾವಾಗ ಎಲ್ಲಿ ಸಾವನ್ನಪ್ಪಿದ್ರು? ಧರ್ಮಸ್ಥಳ ಸಾವನ್ನಪ್ಪಿದ್ರೆ, ಎಲ್ಲಿ ಸಾವನ್ನಪ್ಪಿದ್ರು ಅನ್ನೋದಾದರೆ? ಇಲ್ಲ ಸರ್, ಅವನು ಇಲ್ಲೇ ಡಾಬಾಸ್ಪೇಟೆಯಲ್ಲೇ ಇದ್ದ. ಅವ್ನ ಮನೆಯಿಂದ ಹೊರಗಡೆ ಇದ್ದಾಗಲೇ ಹುಷಾರು ತಪ್ಪಿದ್ದ. ಹುಷಾರು ತಪ್ಪಿದ್ಮೇಲೆ ಮನೇಲಿ ಅಪ್ಪ ಅಮ್ಮ ಕರ್ಕೊಂಡು ಬಂದು ಇಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ 5-6 ತಿಂಗಳಾಯಿತು ಸರ್. ಅವ್ನು ಮಾರ್ಚ್ 7ನೇ ತಾರೀಕು ಸತ್ತಿದ್ದ ಅವನು. ಈಗ ಮತ್ತೆ ಇನ್ನೊಂದು ಹೇಳೋದಾದರೆ, ಈ ಥರ ಸಾವುಗಳು ಪ್ರಕರಣಗಳು ಧರ್ಮಸ್ಥಳದಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾ ಮಾಧ್ಯಮಗಳು ಸಾಕಷ್ಟು ವರದಿ ಆಗ್ತಾ ಇದೆ. ಆ ವಿಷಯ ಎಲ್ಲ ಕೇಳಿದ್ರೆ, ಈಗ ಪ್ಯಾನ್ ಕಾರ್ಡ್ ಸಿಕ್ಕಿರೋದು ಆ ಥರ ಯಾವ ಥರ ಇದೆ ನಿಮ್ಮ ಮನಸ್ಥಿತಿ ಅನ್ನೋದಾದರೆ? ಸರ್, ಅದು ನಮಗೆ ಒಂದು ಅದೇ ಹೇಳಿದ್ನಲ್ಲ ಸರ್, ಕುತೂಹಲ ಅನಿಸ್ತಾ ಇದೆ. ಬಟ್ ಇದೆಲ್ಲ ನನಗೆ ಏನು ಮಾಹಿತಿ ಇಲ್ಲ ಸರ್. ಇದು ನಮಗೂ ಕುತೂಹಲನೇ. ಏನು ತನಿಖೆ ಆದಮೇಲೆ ನಮಗೂ ಗೊತ್ತಾಗಬೇಕಾಗಿದೆ ಅಷ್ಟೇ. ನಿನ್ನೆ ತಡರಾತ್ರಿ SIT ತಂಡದವ್ರು ಬರ್ತಾರೆ, ಪೊಲೀಸರವ್ರು ಬರ್ತಾರೆ. ನಿಮ್ಮ ಜೊತೆ ಏನೆಲ್ಲ ಮಾತುಕತೆ ಆಯಿತು, ಯಾವ ಥರ ವಿಚಾರಣೆ ನಡೀತು ಅನ್ನೋಂಥದ್ದು? ಅದೇ ಸುರೇಶ್ ಅವರು ಇದ್ದಾರಾ ಅಂತ ಕೇಳಿದ್ರು. ಇಲ್ಲ, ಅವ್ರು ತೀರ್ಕೊಂಡು ಇದ್ದಾರೆ ಅಂತ ಗೊತ್ತಾದಮೇಲೆ ಮತ್ತು ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಕೇಳಿದ್ರು. ಅವ್ರದ್ದೊಂದು ಫೋಟೋ ಕೇಳಿದ್ರು, ಫೋಟೋ ಕೊಟ್ಟಿದ್ದೀವಿ. ಮತ್ತು ಸಮಾಧಿ ಮಾಡಿರೋದನ್ನು ಅದನ್ನು ತೋರಿಸಿದ್ದೀವಿ ಅಷ್ಟೇ. ಇನ್ನೇನು ಕೇಳಿಲ್ಲ ಅವರು. ಈಗ SIT ಅವರು ತನಿಖೆಗೆ ಬಂದರೆ, ಮನೆಗೆ ಬಂದರೆ, ಈ ಥರ ಎಲ್ಲ ಸಹಕರಿಸ್ತೀರಾ ಅಮ್ಮ ನೀವು? ಹೌದು, ಮಾಡ್ತೀವಿ ಸರ್, ಅವ್ರಿಗೆ ಸಹಾಯ ಕೊಡ್ತೀವಿ. ವೀಕ್ಷಕರೇ, ಸುರೇಶ್ ಅವರ ಅಕ್ಕ ಹೇಳ್ತಿರುವಂಥದ್ದು, ರೂಪ ಅವರು ಹೇಳ್ತಿರುವಂಥ ಇಷ್ಟೇ ಮಾತು. ನಾವು ಯಾವ SIT ತಂಡ ಕೂಡ ನಿನ್ನೆ ಬಂತು, ಕಾರ್ಯಾಚರಣೆ ಮಾಡ್ತು, ನಮ್ಮನ್ನು ಕೂಡ ಹೇಳ್ತು. ನಮ್ಮ ತಮ್ಮ ಏನಿರ್ತಾರೆ, ಧರ್ಮಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಕಳೆದೋಗಿತ್ತು. ಆ ಸಂದರ್ಭದಲ್ಲಿ ಸಿಕ್ಕಿರ್ಬೋದು, ಆದರೆ ಇದು ನಮ್ಮ ಮನೆಯಲ್ಲೇ ಅನಾರೋಗ್ಯ ಕಾರಣದಿಂದ ಡೆತ್ ಆಗ್ತಾರೆ. ಆದ್ದರಿಂದ ನಮಗೆ ಯಾವುದೇ ಗೊಂದಲ ಇಲ್ಲ. SITಗೆ ನಾವು ಎಂದೂ ಕೂಡ ಸಹಕಾರ ಕೊಡ್ತೀವಿ ಅನ್ನೋದು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ದೀಪಕ್, ಪ್ರಜಾಶಕ್ತಿ TV.